ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರಹೇ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಬರುವಂಥ ಈ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಅಂತ ಕರೀತೀರಿ. ಈ ನವರಾತ್ರಿ ಆರಂಭ ಆಗೋದು 15ನೇ ತಾರೀಕು, ಅಂದರೆ ಬುಧವಾರ ನಮಗೆ ಆರಂಭ ಆಗುತ್ತೆ. ಹಾಗೆಯೇ 9 ದಿನಗಳ ಕಾಲ ಇರುತ್ತೆ. 23ನೇ ತಾರೀಕು ಮುಕ್ತಾಯ ಆಗುತ್ತೆ. ಹಾಗಾಗಿ ಒಂದೊಂದು ದಿನವೂ ಕೂಡ ನಾವು ವಾರಾಹಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು, ಯಾವ ಪ್ರಸಾದವನ್ನು ಇಡಬೇಕು, ಯಾವ ಹೂವನ್ನು ಇಡಬೇಕು, ಹಾಗೆಯೇ ಯಾವ ಮಂತ್ರವನ್ನು ಹೇಳ್ಕೊಬೇಕು, ಯಾವ ಯಾವ ದೀಪಗಳನ್ನು ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಾವು ವಾರಾಹಿ ಅಮ್ಮನನ್ನು ಪೂಜೆ ಮಾಡಬೇಕಂದ್ರೆ ಸಂಜೆ 6:30 ನಂತರ, ಅಂದರೆ 6:30 ನಂತರ ನಾವು ಎಷ್ಟಾದರೂ ಟೈಮ್ ಪರವಾಗಿಲ್ಲ ಸ್ನೇಹಿತರೆ. 10 ಗಂಟೆ 11 ಗಂಟೆ ಆದರೂ ಪರವಾಗಿಲ್ಲ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರು ಕೆಲಸದಿಂದ ಬಂದು ಸ್ನಾನ ಮಾಡಿಕೊಂಡು ನಂತರ ನೀವು ವಾರಾಹಿ ಅಮ್ಮನನ್ನು 9 ದಿನಗಳ ಕಾಲ ಪೂಜೆ ಮಾಡ್ಬೋದು. ಇನ್ನು ಮನೇಲಿರೋರು ಪೂಜೆ ಮಾಡ್ತೀನಿ ಅನ್ನೋರಾದರೆ 6:30 ನಂತರ, ಅಂದರೆ 6:30 ಮೇಲೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. 9 ದಿನಗಳ ಕಾಲ ನಿರಂತರವಾಗಿ ಪೂಜೆ ಮಾಡಬೇಕು. ಏನು ಮಾಡಬೇಕು ಅನ್ನೋದಾದರೆ, ಅಮ್ಮನ ಫೋಟೋ ಇದ್ದರೆ ಅಮ್ಮನ ಫೋಟೋವನ್ನು ತಗೊಳ್ಳಿ. ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು. ಅಮ್ಮನ ಫೋಟೋ ವಿಗ್ರಹ ಇಲ್ಲ ಅಂದರೆ 9 ದಿನಗಳ ಕಾಲ ನವರಾತ್ರಿನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದಾದರೆ, ಒಂದು ಪ್ಲೇಟ್ ತೊಗೊಳ್ಳಿ, ತಾಮ್ರದ್ದು ಅಥವಾ ಹಿತ್ತಾಳೆದು ಒಂದು ಪ್ಲೇಟ್ ತೊಗೊಳ್ಳಿ. ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿಣದಿಂದ ಮಾಡಿದ ಉಂಡೆ, ಅಂದರೆ ನೀವು ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೊದಲನೇ ದಿನ, ಅಂದರೆ ಬುಧವಾರದ ದಿನವೇ ಇದನ್ನು ಮಾಡಬೇಕು. 9 ದಿನಗಳ ಕಾಲ ಕದಲಿಸಬಾರದು. 9 ದಿನಗಳ ಕಾಲ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾವು ಅರಿಶಿಣದ ಗೌರಮ್ಮ ಆಗಲಿ ಅಥವಾ ಅರಿಶಿಣದಿಂದ ಗಣಪತಿಯನ್ನು ಮಾಡ್ತಿರಲ್ಲ, ಅದೇ ರೀತಿಯಾಗಿ ನೀವು ಒಂದು ಅರಿಶಿಣದ ಉಂಡೆಯನ್ನು ಮಾಡಿ ಅದಕ್ಕೆ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಫೋಟೋ ಮತ್ತು ವಿಗ್ರಹ ಇಲ್ಲದೆ ಇರೋರು, ಫೋಟೋ ಇರೋರಾದರೆ ಫೋಟೋಗೆ ಪೂಜೆ ಮಾಡ್ಬೋದು, ವಿಗ್ರಹ ಇರೋರಾದರೆ ವಿಗ್ರಹಕ್ಕೆ ಪೂಜೆ ಮಾಡಬಹುದು. ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ನೀವು ಆ ಅಕ್ಕಿ ಮೇಲೆ ಇಟ್ಟು ಅದಕ್ಕೆ ಕುಂಕುಮವನ್ನು ಇಟ್ಟು ನೀವು ಸುಗಂಧ ಭರಿತ ಹೂಗಳು, ಪ್ರತಿದಿನ ಬೇರೆ ಬೇರೆ ಹೂಗಳನ್ನು ಇಡೋದು. ಅಂದರೆ ಮಲ್ಲಿಗೆ ಹೂ ಆಗ್ಬೋದು, ಹಾಗೆಯೇ ಕೆಂಪು ರೋಸ್ ಆಗ್ಬೋದು, ದಾಸವಾಳದ ಹೂವು ಆಗ್ಬೋದು, ಹಾಗೆಯೇ ಬ್ಲೂ ಕಲರ್ ಹೂವು, ನೀಲಿ ಕಲರ್ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪ್ರಸಾದ ಅಂತ ಬಂದರೆ ಪ್ರತಿದಿನ ಒಂದೊಂದು ಪ್ರಸಾದವನ್ನು ಇಡೋದು. ಒಂದಿನ ಪೊಂಗಲ್ ಇಡೋದಾಗಲಿ, ಇನ್ನೊಂದು ದಿನ ಅಂದರೆ ಸಿಹಿ ತಿಂಡಿಯನ್ನು ಇಡೋದು, ಸಿಹಿ ಪೊಂಗಲನ್ನು ಇಡೋದು ಅಥವಾ ಸಿಹಿ ಪಾಯಸವನ್ನು ಇಡೋದು. ಹಾಗೆಯೇ ಸಿಹಿ ಪದಾರ್ಥಗಳನ್ನು ಪ್ರತಿದಿನವೂ ಒಂದೊಂದು ಪ್ರಸಾದವನ್ನು ಇಡೋದು. ಪ್ರತಿದಿನ ಒಂದನ್ನು ಇಡೋದು ಮಾತ್ರ ಮಿಸ್ ಮಾಡಬೇಡಿ. ಯಾವುದೇ ಪ್ರಸಾದವನ್ನು ಇಟ್ಟರೂ ಕೂಡ ನೀವು ಬೆಲ್ಲದ ಪಾನಕವನ್ನು ಇಡಲೇಬೇಕಾಗತ್ತೆ. ಅಮ್ಮನಿಗೆ ತುಂಬಾ ಪ್ರಿಯವಾದದ್ದು. ನೀವು ಇವತ್ತು ಯಾವುದೋ ಪ್ರಸಾದ ಇಡೋಕ್ಕಾಗಲ್ಲ ಅಂದರೆ ಬೇಕಾದ್ರೆ ಬೆಲ್ಲದ ಪಾನಕವನ್ನು ಒಂದು ಲೋಟದಲ್ಲಿ ಶುದ್ಧವಾದ ನೀರನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಪೌಡ್ರ್ ಹಾಕಿ ನೀವು ಅದನ್ನು ಪ್ರಸಾದವಾಗಿ ಅಮ್ಮನಿಗಿಟ್ಟರೆ ಅಮ್ಮನಿಗೆ ಬೆಲ್ಲದ ಪಾನಕ ತುಂಬ ಪ್ರಿಯ. ಹಾಗಾಗಿ ಬೆಲ್ಲದ ಪಾನಕ ಪ್ರತಿದಿನ ಇಡಬೇಕಾಗತ್ತೆ. ಅದ್ರ ಜೊತೆ ನೀವು ಒಂದೊಂದು ದಿನ ತರಕಾರಿ ಕೂಡ ಇಡ್ಬೋದು. ಯಾಕೆಂದರೆ ಅಮ್ಮನ ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ, ಹಾಗಾಗಿ ತರಕಾರಿ ಕೂಡ ಇಡಬಹುದು. ಮೊದಲನೇ ದಿನವೇ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಅಂದರೆ ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ. ನಿಂಬೆಹಣ್ಣು ತೊಗೊಂಡು ಪೂರ್ತಿಯಾಗಿ ಅದಕ್ಕೆ ಅರಿಶಿಣವನ್ನು ಹಚ್ಚಿ 9 ದಿನಗಳ ಕಾಲ ನೀವು ಅಮ್ಮನ ಹತ್ರನೇ ಇರಬೇಕು. ಅಂದರೆ ನೀವು ಅರಿಶಿಣ ಗೌರಮ್ಮ ಮಾಡಿದ್ದೀನಿ ಅಂದರೆ ಗೌರಮ್ಮನ ಪಕ್ಕದಲ್ಲಿ ನೀವು ನಿಂಬೆಹಣ್ಣನ್ನು ಇಡ್ಬೋದು. ಅಥವಾ ಫೋಟೋ ಇದೆ ಅಂತಂದರೆ ಫೋಟೋ ಮುಂದೆ ಒಂದು ಬೌಲಲ್ಲಿ ಈ ನಿಂಬೆಹಣ್ಣನ್ನು ಇಟ್ಕೊಬೋದು. ಅಂದರೆ ಮೊದಲನೇ ದಿನ ನೀವು ನಿಂಬೆ ಹಣ್ಣನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಅಂದರೆ ನಿಮಗೇನು ಬೇಕು ಅನ್ನೋದನ್ನು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ನಿಂಬೆಹಣ್ಣು ಇಟ್ಕೊಂಡು. ಅಂದರೆ ನೀವು ನನಗೆ ಮನೆ ಕಟ್ಟಿಸ್ಬೇಕು ಅನ್ನೋದಾಗಲಿ, ಅಥವಾ ಸೈಟ್ ಬೇಕು ಅನ್ನೋದಾಗಲಿ, ಅಥವಾ ನನಗೆ ಯಾವುದೋ ದುಡ್ಡು ಬರಬೇಕು ಅನ್ನೋದಾಗಲಿ, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳ ಮಾತು ಕೇಳಬೇಕು ಅನ್ನೋದಾಗಲಿ. ಸ್ನೇಹಿತರೆ, ಒಬ್ಬೊಬ್ಬರಿಗೆ ಒಂದೊಂದು ಕೋರಿಕೆ, ಒಂದೊಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲರ ಆಸೆಯನ್ನು ಅಮ್ಮ ನೆರವೇರಿಸ್ತಾಳೆ. ಹಾಗಾಗಿ ನೀವು ಆ ನಿಂಬೆ ಹಣ್ಣನ್ನು ಮೊದಲನೇ ದಿನವೇ ಪೂಜೆ ಮಾಡೋದಕ್ಕೂ ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಅಂದರೆ ನಿಮ್ಮ ಹೆಸರನ್ನು ಹೇಳಿ, ನಿಮ್ಮ ಕುಲದೇವರ ಹೆಸರನ್ನು ಹೇಳಿ, ಗ್ರಾಮ ದೇವರ ಹೆಸರನ್ನು ಹೇಳಿ, ನಿಮ್ಮ ರಾಶಿ ನಕ್ಷತ್ರ, ಮನೇಲಿ ಯಾರ್ಯಾರು ಇರ್ತೀರಿ, ಗಂಡ ಹೆಂಡತಿ ಮಕ್ಕಳು, ಇಷ್ಟೋ ಜನದ್ದು ರಾಶಿ ನಕ್ಷತ್ರಗಳನ್ನು ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ನಿಂಬೆ ಹಣ್ಣನ್ನು ಆ ತಟ್ಟೆ, ಏನು ಅರಿಶಿನ ಗೌರಮ್ಮ ಮಾಡಿರ್ತೀರಲ್ಲ ಆ ತಟ್ಟೆಯಲ್ಲೂ ಕೂಡ ಇಡ್ಬೋದು. ಇಲ್ಲ ಅಮ್ಮನ ಫೋಟೋ ಇದೆ ಅಂದರೆ ಫೋಟೋ ಮುಂದೆ
ಒಂದು ಬೌಲಲ್ಲಿ ಕೂಡ ಈ 9 ದಿನಗಳ ಕಾಲ ಆ ನಿಂಬೆಹಣ್ಣು ಇಡಬೇಕಾಗತ್ತೆ. ನಂತರ ನೀವು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ಪ್ರತಿದಿನವೂ ಅಮ್ಮನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು. ಅಂದರೆ 108 ಅಷ್ಟೋತ್ತರಗಳಿರುತ್ತೆ, ಅದನ್ನು ಕೂಡ ಹೇಳ್ಕೊಂಡು ಪೂಜೆ ಮಾಡ್ಬೋದು. 108 ಅಷ್ಟೋತ್ತರ ಹೇಳೋಕ್ಕಾಗಲ್ಲ ಅನ್ನೋರು 9 ನಾಮಗಳಿರುತ್ತೆ ಅಮ್ಮನದು, ಆ 9 ನಾಮಗಳನ್ನು ಕೂಡ ಹೇಳ್ಕೊಂಡು ಪೂಜೆ ಮಾಡ್ಬೋದು. ಈಗ 9 ನಾಮಗಳನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಶ್ರೀಮಾತ್ರೇ ನಮಃ ಅಂತ ಈ ಒಂದು ಮಂತ್ರವನ್ನು 108 ಸಾರಿ ಹೇಳಿದ್ರೂ ಸಾಕು ಸ್ನೇಹಿತರೆ. ನಿಮಗೆ ಅಷ್ಟೋತ್ತರ ಹೇಳೋಕ್ಕಾಗಲ್ಲ, ನಾಮಗಳನ್ನು ಹೇಳೋಕ್ಕಾಗಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ ಅಂತ ಕೂಡ ಹೇಳ್ಬೋದು, ಶ್ರೀಮಾತ್ರೇ ನಮಃ ಅಂತ ಕೂಡ ಹೇಳ್ಬೋದು. ಇನ್ನು 12 ನಾಮಗಳನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಈ 12 ನಾಮಗಳನ್ನು ಕೂಡ ನೀವು ಹೇಳ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಸಂಜೆ 6:30 ನಂತರ ಎಷ್ಟಾದರೂ ಟೈಮ್ ಪರವಾಗಿಲ್ಲ. ಈ ಟೈಮಲ್ಲಿ ನೀವು ವಾರಾಹಿ ದೇವಿಯನ್ನು ಪೂಜೆ ಮಾಡೋದ್ರಿಂದ 9 ದಿನಗಳ ಕಾಲ ನಿರಂತರವಾಗಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. 9 ದಿನಗಳ ಕಾಲ ನಾನು ಪೂಜೆಯನ್ನು ಮಾಡ್ತೀನಿ ಅಂತ. 9 ದಿನಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು, ಹಾಗೆಯೇ ನಾನ್ ವೆಜ್ ತಿನ್ನಲೂಬಾರ್ದು. ಇನ್ನು ಪೀರಿಯಡ್ಸ್ ಆಗಿರೋರು ಕೂಡ ಪೂಜೆಯನ್ನು ಮಾಡಬಾರ್ದು. ಮಧ್ಯದಲ್ಲಿ ಏನಾದರೂ ಈಗ ಪೂಜೆ ಮಾಡ್ತಿರ್ತೀರ, ಪೀರಿಯಡ್ಸ್ ಆಗೋಯ್ತು ಅಂದರೆ ನಿಮ್ಮ ಬದಲು ಮನೇಲಿ ಯಾರು ಇರ್ತಾರೆ ಅವ್ರು ಮಾಡ್ಬೋದು ಸ್ನೇಹಿತರೆ, ನೀವೇ ಮಾಡಬೇಕಂತಿಲ್ಲ. ಅಕಸ್ಮಾತ್ ಪೀರಿಯಡ್ಸ್ ಆಯಿತು ಅನ್ನೋರು ನಿಮ್ಮ ಅತ್ತೆ, ಮಾವ, ಅಪ್ಪ, ಅಮ್ಮ, ಗಂಡ, ಮಕ್ಕಳು ಯಾರು ಬೇಕಾದರೂ ಪೂಜೆ ಮಾಡ್ಬೋದು ಸ್ನೇಹಿತರೆ, ಮನೇಲಿ ನೀವೇ ಮಾಡಬೇಕಂತಿಲ್ಲ. ಈ ಥರ ಸ್ಥಿತಿಯಲ್ಲಿ ಬೇರೆ ಯಾರು ಬೇಕಾದರೂ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು 12 ನಾಮಗಳು ಯಾವುವು ಅಂತ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ಕೂಡ ನೀವು ಹೇಳ್ತಾ ಪೂಜೆಯನ್ನು ಮಾಡ್ಬೋದು. ಅಂದರೆ ಅಕ್ಷತೆಯಿಂದ ಆಗಲಿ ಅಥವಾ ಕೆಂಪು ಅಕ್ಷತೆ ಮಾಡ್ಕೊಳ್ಳೋದಾಗಲಿ ಅಥವಾ ಹಳದಿ ಅಕ್ಷತೆಯಿಂದ ಕೂಡ ಪೂಜೆಯನ್ನು ಮಾಡ್ಬೋದು. ಹೂಗಳಿಂದ ಕೂಡ ನೀವು ಅರ್ಚನೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ. ಹೀಗಿದೆ ನೋಡಿ. ಓಂ ಪಂಚಮ್ಮೇ ನಮಃ, ಓಂ ದಂಡನಾಥಾಯೇ ನಮಃ, ಓಂ ಸಂಕೇತಾಯೇ ನಮಃ, ಓಂ ಸಮಯೇಶ್ವರ್ಯೇ ನಮಃ, ಓಂ ಓಂ ಸಮಯ ಸಂಕೇತಾಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಪೋತ್ರಿಣ್ಯೇ ನಮಃ, ಓಂ ಶಿವಾಯೇ ನಮಃ, ಓಂ ವಾರ್ತಾಳೇ ನಮಃ, ಓಂ ಮಹಾಸೇನಾಯೇ ನಮಃ, ಓಂ ಆಜ್ಞಚಕ್ರೇಶ್ವರ್ಯೇ ನಮಃ, ಓಂ ಹರಿಜ್ಞೇ ನಮಃ. ಈ ರೀತಿಯಾಗಿ ನೀವು ಹೇಳ್ಕೊಂತ ನೀವು ಅಕ್ಷತೆಯಿಂದಾಗಲಿ ಅಥವಾ ಹೂಗಳಿಂದ ನೀವು ಪೂಜೆಯನ್ನು ಮಾಡ್ಬೋದು. ಅಕಸ್ಮಾತ್ ನನಗೆ ಹೇಳೋಕ್ಕೆ ಬರಲ್ಲ ಅನ್ನೋರು ನೀವು ಈ ಮಂತ್ರವನ್ನು ಕೇಳಿಸ್ಕೊಳ್ತಾ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ದಿನ ಪ್ರಸಾದವನ್ನು ಇಟ್ಟಿರ್ತೀರ, ಪೂಜೆ ಆದಮೇಲೆ ಒಂದು 10 ನಿಮಿಷ ನಂತರ ನೀವು ಆ ಪ್ರಸಾದವನ್ನು ನೀವು ಸ್ವೀಕಾರ ಮಾಡ್ಬೋದು. ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರೋರಾದರೆ ಉಪವಾಸ ಇದ್ದು ಪೂಜೆಯನ್ನು ಮಾಡ್ಬೋದು. ಉಪವಾಸ ಇರೋಕ್ಕಾಗಲ್ಲ, ಇದಕ್ಕೇನು ಕಂಪಲ್ಸರಿ 9 ದಿನಗಳ ಕಾಲ ಉಪವಾಸ ಇರಬೇಕಂತೇನೂ ಇಲ್ಲ ಸ್ನೇಹಿತರೆ. ನೀವು ಒಂದೊತ್ತು ಉಪವಾಸ ಇರೋದಾಗಲಿ ಅಥವಾ ರಾತ್ರಿ ಟೈಮು ಉಪವಾಸ ಇದ್ದು ನಾನು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀನಿ ಅನ್ನೋರು ರಾತ್ರಿ ಊಟ ಮಾಡದೆ ಏನು ಪ್ರಸಾದ ಇಟ್ಟಿರ್ತೀರ ಅದನ್ನು ಮಾತ್ರ ತಿನ್ಬೋದು. ಅಥವಾ ನಾನು ಬೆಳಗ್ಗಿಂದ ರಾತ್ರಿ ತನಕ ಉಪವಾಸ ಇದ್ದು ರಾತ್ರಿ ಊಟ ಮಾಡ್ತೀನಿ ಅನ್ನೋರು ಆ ರೀತಿ ಕೂಡ ಮಾಡ್ಬೋದು. ಕಂಪಲ್ಸರಿ ಉಪವಾಸ ಇದ್ದೇ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಭಕ್ತಿ ಶ್ರದ್ಧೆ ಮುಖ್ಯ ಅಷ್ಟೇ. ಆ ವಾರಾಹಿ ಅಮ್ಮನಿಗೆ ಯಾವಾಗಲೂ ಅಮ್ಮ ಅಂತ ನೀವು ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ. ಈ ವರ್ಷ ನೀವು ವಾರಾಹಿ ದೇವಿಯ ಈ ಗುಪ್ತ ನವರಾತ್ರಿ ಅಂದರೆ ನೀವು ಆಡಂಬರವಾಗಿ ನಾನು ನವರಾತ್ರಿ ಹಬ್ಬವನ್ನು ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಹೇಳೋ ಹಾಗಿಲ್ಲ. ಮುಕ್ತವಾಗಿ ನೀವೇನು ಸಾಧನೆ ಮಾಡಬೇಕು, ನಿಮ್ಮ ಸಂಕಷ್ಟಗಳಿಂದ ಹೊರಬರಬೇಕು, ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೇಕು ಅನ್ನೋರಾದರೆ ವಾರಾಹಿ ಅಮ್ಮನಿಗೆ ಈ ರೀತಿಯಾಗಿ ನೀವು ಪೂಜೆ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ವಾರಾಹಿ ಅಮ್ಮ ಮುಂದಿನ ವರ್ಷ ನೀವು ವಾರಾಹಿ ನವರಾತ್ರಿ ಬರೋಷ್ಟರಲ್ಲೇ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಿರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿದಿನ ಒಂದೊಂದು ದೀಪವನ್ನು ಹಚ್ಚಿ, ಪ್ರತಿದಿನ ಬೇರೆ ಬೇರೆ ಪ್ರಸಾದವನ್ನು ಇಡಿ, ಪ್ರತಿದಿನ ಬೇರೆ ಬೇರೆ ಹೂಗಳನ್ನು ಇಟ್ಟು ನೀವು ಪೂಜೆ ಮಾಡೋದು ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳೋದು, ನಾಮಗಳನ್ನು ಹೇಳ್ಕೊತ ನೀವು ಪೂಜೆ ಮಾಡ್ತಾ ಬನ್ನಿ. ವಾರಾಹಿ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನಿಮ್ಮ ಏನು ಆಸೆಗಳಿರುತ್ತೆ ನೋಡಿ, ಆಸೆಗಳನ್ನೆಲ್ಲವನ್ನು ಅಮ್ಮ ಈಡೇರಿಸ್ತಾಳೆ.
ಹಾಗಾಗಿ ನಾನು ಇನ್ನೂ ವಿಡಿಯೋಗಳನ್ನು ಹಾಕ್ತೀನಿ. ಯಾಕೆಂದರೆ ನವರಾತ್ರಿ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತೀನಿ. ಒಂದೊಂದು ದಿನವೂ ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ಕೂಡ ಆದಷ್ಟು ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ, ಆದಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇನ್ನೊಂದು ವಿಷಯ ಏನು ಅನ್ನೋದ್ರಾದ್ರೆ ತುಂಬ ಜನ ವಾರಾಹಿ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದಾ ಅಂತ ಕೇಳ್ತಿರ್ತೀರಿ. ಖಂಡಿತ ಅಮ್ಮನ ಫೋಟೋ ಮನೇಲಿ ಇಟ್ಕೊಂಡು ಪ್ರತಿದಿನ ನೀವು ಪೂಜೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾರೋ ಹೇಳಿದ್ರು ಅಮ್ಮನ ಫೋಟೋ ಮನೇಲಿ ಇಟ್ಕೊಬಾರ್ದು, ಉಗ್ರ ದೇವತೆ ಅನ್ನೋದು ತುಂಬ ಜನ ಈಗ ಈ ಟಿ ವಿಗಳಲ್ಲಿ ಹಾಗೆಯೇ ಯೂಟ್ಯೂಬ್ಗಳಲ್ಲಿ ಹರಡಿದ್ದಾರೆ. ಆದರೆ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದು ಸ್ನೇಹಿತರೆ. ನಾನು ಕೂಡ ಅಮ್ಮನ ಫೋಟೋ ತೊಗೊಂಬಂದಿದ್ದೀನಿ, ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ, ನನಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ನಿಮಗೆ ನಂಬಿಕೆ ಇದ್ದರೆ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೊಡ್ಡೋರು ಏನು ಹೇಳ್ತಾರೆ ಬೇಡ ಅಂದರೆ ನೀವು ಇಟ್ಕೊಬೇಡಿ. ಹಾಗೆಯೇ ಒಂದು ದೀಪ ಹಚ್ಚಿ ಆಗಲಿ ಅಥವಾ ಅರ್ಶಿನ ಗೌರಮ್ಮನ ಮಾಡಿ ನೀವು ಪೂಜೆ ಮಾಡ್ಬೋದು. ಆದರೆ ನೀವು ಫೋಟೋ ತೊಗೊಬಂದು ಪೂಜೆ ಮಾಡುವಂಥ ಅವಕಾಶ ಇತ್ತು ಅಂದರೆ ಖಂಡಿತ ಅಮ್ಮನ ಫೋಟೋ ತೊಗೊಂಬಂದು ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಮನೇಲಿ ಇರೋರು ಪರ್ಮಿಷನ್ ಇದ್ದರೆ ಮಾತ್ರ ತೊಗೊಂಬನ್ನಿ. ಏಕೆಂದರೆ ಕೆಲವರು ಮನೇಲಿ ದೊಡ್ಡವ್ರ ಪರ್ಮಿಷನ್ ಇರಲ್ಲ, ಅಂಥವ್ರು ಫೋಟೋ ತೊಗೊಂಬರೋದು ಬೇಡ. ಪರ್ಮಿಷನ್ ಇತ್ತು ಅನ್ನೋರು ಫೋಟೋ ತೊಗೊಂಬಂದು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ.